ಯವ್ವ, ಅಂತೂ ಪಲ್ಲವಿದ ಚಿಂತೆ ಮುಗೀತು. ಡಿಲವರಿ ಆಯ್ತು, ಪಾಪುನೂ ಆಯ್ತು, ಇಬ್ಬರು ಆರಾಮದಾರ. ಈಗ ನಂದ ನೋಡ್ಬೇ ಒಂದು ಸ್ವಲ್ಪ ಚಿಂತೆ ಇರೋದು. ನೀನು ಎದಕ್ಕೆ ಚಿಂತೆ ಮಾಡ್ತೇವ? ಎಲ್ಲ ಆರಾಮಾಗಿ ಆಕೈತವ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹ್ಞೂ, ಚಿಂತೆ ಅಂದ್ರೆ ಚಿಂತೆ ಥರ ಅಲ್ಲ ಬೇ. ಅದು ಡಿಲವರಿದೆಲ್ಲ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ. ಅಯ್ಯೋ ಯವ್ವ, ಭಯ ಗಿಯ ಏನು ಪಡ್ಕೊಂಡು ಹಾಕೋಬೇಡ. ಇಷ್ಟಕ್ಕೊಂದು ಜನ ಅದೀವಿ, ನೀನು ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ? ಹಾಂ, ಏನಾಗಲ್ಲ, ಆರಾಮಾಗಿ ಆಕೈತೆ ತಗೋ. ಹ್ಞೂ, ಸರಿ ಚಿಕ್ಕಿ. ಅಂದಂಗೆ ನೀವೆಲ್ಲರೂ ಬಂದಿದ್ದು ನಮ್ಮ ಮನೆಗೆ ನಮಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ಎಷ್ಟು ದಿನ ಆದಮೇಲೆ ನಮ್ಮ ಮನೆ ತುಂಬಿದಂಗೆ ಆಗೈತೆ ನೋಡ್ರಿ. ಹಾಂ, ಭಾಳ ಖುಷಿ ಆಯ್ತ್ರಪ್ಪ ನಮಗಂತೂ ನೀವು ಬಂದಿದ್ದು. ಅಯ್ಯೋ, ಸುಮ್ಮನೆ ನಿಮ್ಗೆ ತೊಂದರೆ ಆಯ್ತಾ ಏನು ಅಂತ ಅನ್ಸಾಕೊಂತೈತೆ ನೋಡ್ರಿ. ನಾವು ನೋಡಿದ್ರೆ ಒಬ್ರಲ್ಲ ಇಬ್ಬರಲ್ಲ ತುಂಬಿದ ಮನೆ. ಇವು ಬಂದ್ರೆ ಓಷ್ಟು ಬಂದುಬಿಟ್ಟಿವಲ್ಲ ಇವತ್ತು. ನಿಮ್ಮ ಮನೇನ ತುಂಬೋಗ್ಬಿಟ್ಟೈತೆ ನೋಡ್ರಿ. ಅಯ್ಯೋ ಅತ್ತೆ, ಆ ಥರ ಎದಕ್ಕೆ ಮಾತಾಡ್ತೀರಿ? ನೀವೆಲ್ಲ ಬಂದಿದ್ದು ನಮಗೆ ಭಾಳ ಖುಷಿಯಾಗೈತಿ. ನಮ್ಗೆ ತೊಂದ್ರೆನೂ ಇಲ್ಲ, ಏನಿಲ್ಲ. ಇಷ್ಟು ನಾವು ಬರೀ ನಾನು ಮಮ್ಮಿ ನೇತ್ರ ಮೂರೇ ಜನ ಮಾತಾಡೋದು. ಒಂದೊಂದು ಸಲ ಮಮ್ಮಿನೂ ಬ್ಯುಸಿ ಆಗಿಬಿಡ್ತಾರೆ, ನೇತ್ರನೂ ಒಂದೊಂದು ಸಲ ಮನೆಯಲ್ಲಿನ ಆಫೀಸ್ ಕೆಲಸ ಅವಾಗ ಮಾಡ್ತಿರ್ತಾಳೆ. ನಾನು ನಂದು ಇದೇ ಇದೆಲ್ಲ ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ. ಹಾಗಾಗಿ ಮಾತಾಡೋಕ್ಕೆ ಯಾರು ಇರೋದಿಲ್ಲ. ಇವತ್ತು ನೀವು ಬಂದಿದ್ದಕ್ಕೆ ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಕೊಂತೀವಿ ನೋಡ್ರಿ. ಅಯ್ಯೋ, ನಮ್ಮ ಮನ್ಯಾಗಂತೂ ದಿನ ಬಾಂಡೆ ತಿಕ್ಕಾಕೊಂತೀವಿ ಮಾತು ಹೊಡೆಯೋದು, ಕಸ ಅನ್ನ ಕುಂತೀವಿ ಮಾತು ಹೊಡೆಯೋದು, ಅಡುಗೆ ಮಾಡಾಕೊಂತೀವಿ ಓಷ್ಟು ಒಂದ ಕಡೆ ಕೂತ್ಕೊಂಡು ಮಾತು ಹೊಡೆಯೋದು. ನಮಗೆ ಮಾತಿಲ್ಲ ಅಂದ್ರೆ ತಲೆನ ಕೆಟ್ಟು ಹೋಗ್ಬಿಡ್ತೈತೆ ನೋಡ್ರಿ. ಬಡ ಬಡ ಇಬ್ಬಿಬ್ರು ಸೇರಿ ಕೆಲಸ ಮಾಡಿಬಿಡ್ತೀವಿ. ಇಬ್ರು ಕಸ ಅನ್ನೋದು, ಇಬ್ರು ನೆಲ ಒರೆಸೋದು, ಇಬ್ರು ಬಾಂಡೆ ತಿಕ್ಕೋದು, ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆದು ಇಟ್ಕೊಂಡ್ಬಿಡ್ತೀವಿ. ಅಡುಗೆ ಮನೆಯಾಗ ಓಷ್ಟು ಸೇರಿ ಕೂತ್ಕೊಂಡು ಕಟ್ ಮಾಡೋದೊಬ್ರು, ರೊಟ್ಟಿ ಮಾಡೋರೊಬ್ರು, ಪಲ್ಯ ಮಾಡೋರೊಬ್ರು, ಹಿಂಗೆ ಓಷ್ಟು ಸೇರಿ ಮಾಡ್ತೀವಲ್ಲ, ಅಲ್ಲೇ ಮಾತಾಡ್ಕೊತ ಮಾಡ್ತೀವಿ. ನಮ್ಮ 4 ಜನದಾಗ ಯಾರು ಒಬ್ರಿಲ್ಲ ಅಂದ್ರೂ ನಮ್ಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತೈತೆ ನೋಡ್ರಿ ಮನ್ಯಾಗ. ಅಯ್ಯೋ ಹೌದು ಬಿಡ್ರಿ, ನಿಮ್ಮ ನೋಡಿದ್ರೆ ಗೊತ್ತಾಕೈತಿ. ನೇತ್ರನೂ ನಮ್ಮ ಮನೆಗೆ ಫಸ್ಟ್ ಬಂದಿಲ್ಲಲ್ಲ, ಆಕೆಗೂ ಒಂದು ಮಂತ್ ಒಂದು ಸ್ವಲ್ಪ ಕಷ್ಟನೇ ಅನಿಸ್ತು ನಮ್ಮ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ. ಯಾಕಂದ್ರೆ ನಿಮ್ಮದು ತುಂಬಿದ ಮನೆ, ನೀವೆಲ್ಲರೂ ಈ ಕಡೆ ಹೋದ್ರೂ ಯಾರಾದರೂ ಸಿಗ್ತಾರೆ, ಈ ಕಡೆ ಹೋದ್ರೂ ಯಾರಾದರೂ ಸಿಗ್ತಾರೆ. ಮಾತಾಡ್ಕೊತ ಹೊರಗಡೆ ಎಲ್ಲ ಅಡ್ಡಾಡ್ಕೊತ ಇದ್ದಕ್ಕೆಲ್ಲ ಆಕೆ ಇಲ್ಲ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕ್ಕೆ ಆಕೆಗೆ ಕಷ್ಟ ಅನ್ನಿಸ್ತು. ಅಯ್ಯೋ, ನಮ್ಮ ಮನ್ಯಾಗ ಹಿಂಗೆ ನೋಡ್ರಿ. ನಾವು ಒಳಗಡೆ ಕೆಲಸ ಎಲ್ಲ ಒಳಗಡೆ ಮುಗಿಸ್ಕೊಂಡ್ವಿ ಅಂದ್ರೆ ಸೀದಾ ಹೊರಗಡೆ ಅಂಗಳಕ್ಕೆ ಬಂದು ಕುತ್ಕೊಂಡ್ಬಿಡ್ತೀವಿ. ನಾವು ಒಬ್ಬರೇ ನಾವು ಕುಂತ್ವಿ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಹೆಣ್ಮಕ್ಳೆಲ್ಲ ಬಂದುಬಿಡ್ತಾರೆ. ಒಟ್ನಲ್ಲಿ ನಾವು ದಿನಾ ಮಾತಾಡಿದ್ದಾಡಿದ್ದ ಅದು ಏನು ಮಾತಾಡ್ತೀವೋ ಏನೋ ನಮ್ಗೆ ಗೊತ್ತಿರಲ್ಲ, ಒಟ್ನಲ್ಲಿ ಮಾತಾಡಕ್ಕೆ ಕುಂತ್ಬಿಡ್ತೀವಿ ನೋಡ್ರಿ. ಅಯ್ಯೋ ಚಲೋ ಬಿಡಿ ಅತ್ತೆ, ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ ಎಲ್ಲ ಒಂದು ಇವ್ರದ್ದು ಒಂದು ಸ್ವಲ್ಪ ಸ್ಕೂಲಿಂದ ಕೆಲಸ ಎಲ್ಲ ಮುಗಿಲಿ, ಈ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಫ್ರೀ ಆದಮೇಲೆ ಆರಾಮಾಗಿ ನಿಮ್ಮ ಮನೆಗೆ ಒಂದು 2-3 ದಿನ ಇದ್ದು ಬಂದ್ರೆ ಆಯ್ತು ಅಂತ ಅಂದ್ಕೊಂಡಿವಿ ನೋಡ್ರಿ. ನಮ್ಮ ಮನೆಯವ್ರಿಗಂತೂ ನಿಮ್ಮ ಊರು ನೋಡ್ಬೇಕಂತ ಅನಿಸ್ಬಿಟ್ಟಿದೆ. ಅಯ್ಯೋ ಬರ್ರಿ, ಅದಕ್ಕೆ ಯಾಕೆ 2 ತಿಂಗಳು 3 ತಿಂಗಳು ಅಂತೀರಿ? ನಿಮ್ಗೆ ಯಾವಾಗ ಅನಿಸ್ತೈತಿ ಅವಾಗ ಬರ್ರಿ, ನಾವೇನು ಅನ್ನೋದಿಲ್ಲ. ಆಮೇಲೆ ನಾವೆಲ್ಲ ಮನ್ಯಾಗ ಇರ್ತೀವಲ್ಲ, ಆರಾಮಾಗಿ ಬರ್ರಿ. 3 ದಿನ ಯಾಕೆ, ಆರಾಮಾಗಿ ಒಂದು ವಾರ ಇರ್ರಿ. ನಮ್ಮ ಹೊಲ ಎಲ್ಲ ನೋಡ್ರಿ, ಮನೆಯಾಗ ಆರಾಮಾಗಿ ಅಡ್ಡಾಡ್ರಿ. ಮಸ್ತ್ ಅನ್ನಿಸ್ತೈತಿ ಹಳ್ಳ್ಯಾಗ, ಆರಾಮಾಗಿದ್ದು ಬರಂತ್ರಂತ. ನಾನು ಅನ್ನ ಕುಂತೀನಿ ನಮ್ಮ ಮನೆಯವರಿಗೆ, ಅವರು ಅನ್ನ ಕುಂತಾರೆ. ನಿಮ್ಮ ಮನೆ ನೋಡ್ಬೇಕಂತ ಅವರಿಗಂತೂ ಭಾಳ ಆಸೆ ಆಗ್ಬಿಟ್ಟೈತಿ. ಬರ್ರಿ, ನೀವು ಬಂದೇ ಇಲ್ಲಲ್ಲ ಅಂದಂಗೆ, ಅಣ್ಣರು ಬಂದಿಲ್ಲ ಮನೆಗೆ, ಕರ್ಕೊಂಬರ್ರಿ ಒಂದ್ಸಲ. ಏನ್ ಶಾಲು ಇದು? ಅವ್ರನ್ನೆಲ್ಲ ಕೆಳಗೆ ನೆಲದ ಮೇಲೆ ಕುಂದಿರ್ಸಿಲ್ಲ, ಅಲ್ಲೆಲ್ಲ ಚೇರ್ಸ್ ಎಲ್ಲ ಅದವ, ಹಾಕೊಂಡ್ ಕುತ್ಕೋಬೇಕಿಲ್ಲ. ಇಲ್ಲ ಆ ಕಡೆ ಸೋಫಾ ಐತಿ, ಸೋಫಾ ಮೇಲೆ ಕುತ್ಕೋಬೇಕಿಲ್ಲ. ಏನ್ರಿ ಬೀಗ್ರ ನೀವು ನೆಲದ ಮೇಲೆ ಕುಂತಿರಲ್ಲ? ಅಯ್ಯೋ ಅಣ್ಣಾರ, ಇಲ್ಲಿ ಅಂದ್ರೆ ಶಾಲಿನಿ ಅವರು ಚೇರ್ ಹಾಕ್ತೀವಿ, ಇಲ್ಲ ಅಲ್ಲಿ ಸೋಫಾ ಮೇಲೆ ಕೂತೋನಂತ ಬರ್ರಿ ಅಂತಂದ್ರೆ ನಾವ ಇಲ್ಲೇ ನೆಲದ ಮೇಲೆ ಕುಂತೀವಿ ನೋಡ್ರಿ. ಆರಾಮ್ ಮಸ್ತ್ ತಂಪೈತ್ರಿ. ನಮಗಂತೂ ನೆಲದ ಮೇಲೆ ಕುತ್ಕೊಂಡು ರೂಢಿ ಅಲ್ರಿ ನಮ್ಮ ಮನ್ಯಾಗ, ಹಾಗಾಗಿ ನಾವ ಇಲ್ಲೇ ಕುತ್ಕೊಂಡಿ ನೋಡ್ರಿ. ನೀವೇನು ತಿಳ್ಕೊಬೇಡ್ರಿ, ನಾವು ಆರಾಮಾಗಿ ಕುತ್ಕೊಂಡಿವಿ ತಗೋರಿ. ಅಯ್ಯೋ ಅಲ್ರಿ, ಮೇಲ್ ಕುತ್ಕೋಬೇಕಿಲ್ರಿ, ತಂಪು ಒಂದೈತಿ, ನೀವು ನೆಲದ ಮೇಲೆ ಕುಂತು ಬಿಟ್ಟಿರಲ್ಲ ಎಲ್ಲಾರು. ಅಯ್ಯೋ ಡ್ಯಾಡಿ, ನಾನು ಅದೇ ಅಂದೆ, ಆದರೆ ಅತ್ತೆಯವರೆಲ್ಲ ಇಲ್ಲ ನಾವಿಲ್ಲೇ ನೆಲದ ಮೇಲೇ ಕುತ್ಕೋತೀವಿ ಅಂದರೆ ಅದಕ್ಕೆ ನಾವು ಇಲ್ಲೇ ಕುತ್ಕೊಂಡಿದ್ದೀವಿ ನೋಡ್ರಿ. ಮಸ್ತ್ ಆರಾಮ್ ಕುತ್ಕೊಂಡು ಮಾತು ಹೊಡ್ಯಾಕೊಂತೀವಿ ನೋಡ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ತಗೋರಿ, ನಾವೆಲ್ಲ ಮಸ್ತ್ ಮಾತಾಡ್ಕೊಂತ ಕುಂತೀವಿ. ಅಂದಂಗೆ ನೀವು ಗಂಡ್ಮಕ್ಳು ನಿಮ್ದು ಮಾತುಕತೆ ಆ ಕಡೆ ನಡೆದೈತನ್ರಿ? ಹೂನಪ್ಪ, ನಮ್ದು ಮಾತುಕತೆ ಆ ಕಡೆ ನಡೆದೈತಿ. ಸರಿ, ನೀವು ಮಾತಾಡ್ರಿ, ನಾ ಆಮೇಲೆ ಬರ್ತೀನಂತ. ಅಂದಂಗ ಲಕ್ಷ್ಮಕ್ಕರ, ಅಡುಗೆ ಏನು ಮಾಡಲಿ ಹೇಳ್ರಿ, ನಿಮಗೆ ಏನು ತಿನ್ಬೇಕಂತ ಅನ್ಸ್ತೈತಿ ಹೇಳ್ರಿ. ಇವತ್ತು ನಮ್ಮ ಮನ್ಯಾಗ ನಾನು ಅಡುಗೆ ಮಾಡ್ತೀನಿ, ನಾನು ಖುಷಿ ಸೇರಿ ಅಡುಗೆ ಮಾಡ್ತೀವಿ. ಯಪ್ಪ, ನೀವು ಪ್ರತಿ ಸಲ ನೀವು ಊಟ ತರ್ತಿದ್ರಿ, ನಿಮ್ಮ ಮನೆಗೆ ಹೋದಾಗ ನೀವು ಅಡುಗೆ ಮಾಡ್ತಿದ್ರಿ. ಅದಕ್ಕೆ ಇವತ್ತು ನಾನು ಅಡುಗೆ ಮಾಡ್ತೀನಿ, ನಾನು ಖುಷಿ ಸೇರಿ ಏನು ಮಾಡಂದು ಹೇಳ್ರಿ. ನಿಮಗೆ ಏನು ಇಷ್ಟ ಅಂತೀರಿ ಅದನ್ನು ಮಾಡ್ತೀನಿ. ಅಯ್ಯೋ ಬ್ಯಾಡ್ರಿ ಬೀಗ್ರ, ಬ್ಯಾಡ್ರಿ. ನೀವೊಬ್ಬರ ಇಬ್ಬರಾಗಾದ್ರೆ ಆಗೋದಿಲ್ರಿ, ಮಂದಿ ಭಾಳ ಮಂದಿ ಅದಾರ, ನಾವೇ ಮಾಡ್ತೀವಿ ಬಿಡ್ರಿ. ನೀವು ಎಲ್ಲೆಲ್ಲಿ ಏನೇನು ಅದಾವ ಅಂತ ಹೇಳಿಬಿಡ್ರಿ, ನಾವು 4 ಜನ ಸೇರಿ ಅಡುಗೆ ಮಾಡ್ತೀವಂತ. ಅಯ್ಯೋ ಬೇಡ ಅತ್ತೆ, ಅಲ್ಲೂ ನೀವೇ ಮಾಡ್ತೀರಿ ಅಡುಗೆನ, ಇಲ್ಲೂ ನೀವೇ ಮಾಡ್ತೀರಿ, ಎಲ್ಲೂ ರೆಸ್ಟ್ ಸಿಗೋದಿಲ್ಲ ನಿಮಗೆ. ಬೇಡ ಬೇಡ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಾನು ಮಮ್ಮಿ ಸೇರಿ ಅಡುಗೆ ಮಾಡ್ತೀವಿ. ಅಯ್ಯೋ ಬ್ಯಾಡ್ರಿ ಖುಷಿಯವರೇ, ಬೇಡ, ನೀವು ಆರಾಮಾಗಿ ಕೂತ್ಕೋರಿ, ನಮ್ಗೆ ರೂಢಿ ಇದೆ, ನಾವು ಮಾಡ್ತೀವಿ. ಬೇಡ ಬೇಡ, ಇಬ್ರು ಜಗಳ ಆಡೋದಕ್ಕೆ ಹೋಗ್ಬೇಡ್ರಿ. ಇವತ್ತು ಮನೆಯಲ್ಲಿ ಇಬ್ರು ಯಾರು ಅಡುಗೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕ್ರಿ, ಇವತ್ತೆಲ್ಲರೂ ಉಪವಾಸ ಇರೋ ಪ್ರೋಗ್ರಾಮ್ ಅನ್ರಿ?
ಛೇ 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 ನಾ ಯಾರು ಉಪವಾಸ ಇರೋದು ಬೇಡ ಇವತ್ತು. ಎಲ್ಲರಿಗೂ ಊಟನ ಇವತ್ತು ನಾನೇ ಹೋಟೆಲ್ಗೆ ಹೋಗಿ ನಮ್ಮ ಹೋಟೆಲಿಂದ ಡೈರೆಕ್ಟಾಗಿ ಊಟ ಎಲ್ಲ ತೊಗೊಂಡು ಬರ್ತೀನಿ. ನೀವೆಲ್ಲರೂ ಆರಾಮಾಗಿ ಮಾತಾಡ್ಕೊತ ಕೂತಿದ್ದೀರಾ, ಆರಾಮಾಗಿ ಮಾತಾಡ್ರಿ. ನಾವು ಊಟ ಎಲ್ಲ ತೊಗೊಂಡು ಬಂದಮೇಲೆ ಹೇಳ್ತೀನಿ. ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಆರಾಮಾಗಿ ಕೂತ್ಕೊರಿ, ಊಟ ಮಾಡಿದ್ರಾಯ್ತು. ನೀವು ಅಡುಗೆ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಅಂದ್ರೆ ಬ್ಯಾಡ್ ಬಿಡ್ರಿ, ಸುಮ್ಮನೆ ಎದಕ್ಕೆ ಹೋಟೆಲ್ಗೆಲ್ಲ ಹೋಗೋದು ಅಲ್ಲಿಂದ ತರೋದು, ಬ್ಯಾಡ್ ಬಿಡ್ರಿ, ನಾವು ಮಾಡ್ತೀವಿ ಬಿಡ್ರಿ ಮನ್ಯಾಗ. ಅಯ್ಯೋ ಅತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅದು ಅಲ್ಲದೆ ನಮ್ಮ ಹೋಟೆಲ್ನಂದು ಊಟ ನೀವು ತಿಂದೇ ಇಲ್ಲ, ಅದಕ್ಕೋಸ್ಕರ ಇವತ್ತು ತೊಗೊಂಬರ್ತೀನಿ. ನಮ್ಮ ಹೋಟೆಲಲ್ಲಿ ಹೇಗೆ ಅಡುಗೆ ಮಾಡ್ತಾರೆ ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಏನು ತಲೆ ಕೆಡ್ಸ್ಕೊಬೇಡ್ರಿ, ನಾವು ಹೋಗಿ ಊಟ ತೊಗೊಂಡ್ಬರ್ತೀನಿ. ಆರಾಮಾಗಿ ಊಟ ಮಾಡೋದ್ರಿಂದ ಆರಾಮಾಗಿ ಇವಾಗ ಮಾತುಕತೆ ನಡೆದಿದೆ ಹೆಣ್ಮಕ್ಳದ್ದು, ಮಾತಾಡ್ರಿ. ಅಯ್ಯೋ ಇರ್ಲಿ ಬಿಡಪ್ಪ ಸಾಗರ, ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತೀಯಾ ಹೋಟೆಲ್ಗೆ? ಬ್ಯಾಡ್ ಬಿಡಪ್ಪ, ಇಲ್ಲೇ ಮನ್ಯಾಗ ಮಾಡ್ತೀವಿ. ಅಯ್ಯೋ ಅತ್ತೆ, ಅದ್ರಲ್ಲಿ ತೊಂದರೆ ಇಲ್ಲ, ಏನಿದೆ. ನೀವು ಮನೆಗೆ ಬಂದಾಗ ಇಷ್ಟು ಥರ ಎಲ್ಲ ಅಡುಗೆ ಮಾಡಿ ಕೊಟ್ಟಿರ್ತೀರಿ ನಮಗೋಸ್ಕರ. ಇವಾಗ ಆರಾಮಾಗಿ ಇಬ್ಬರು ಮಾತಾಡ್ಕೊತ ಇರಿ. ಎರಡು ಫ್ಯಾಮಿಲಿ ಭಾಳ ದಿನದ ಮೇಲೆ ಸೇರಿದ್ದೀರಾ. ಆರಾಮಾಗಿ ಮಾತಾಡ್ತಾ ಇರಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾನೇ ನಡ್ಕೋತಾ ಹೋಗ್ತೀನ, ಕಾರ್ ಇದೆ, ಆರಾಮಾಗಿ ಕಾರಲ್ಲಿ ಹೋಗಿ ಬರ್ತೀನಿ. ಮಾವ ನಾನು ಬರ್ತೀನಿ ಬರ್ರಿ, ನೀವು ಒಬ್ಬರೇ ಏನು ಹೋಗ್ತೀರಾ? ನಾನು ಬರ್ತೀನಿ ಬರ್ರಿ ನಿಮ್ಮ ಜೊತೆ. ಬೇಡ ಬಿಡು ಗವಿ, ಪಾಪ ನೀನು ಹಾಸ್ಪಿಟಲ್ಗೆ ಮನೆಗೆಲ್ಲ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿರುತ್ತೆ. ಬೇಡ, ನಾ ಹೋಗಿ ಬರ್ತೀನಿ ಬಿಡು. ಅಯ್ಯೋ ಮಾವರ, ನನಗೇನು ಸುಸ್ತಾಗಿಲ್ಲ ರೀ, ನಾ ಆರಾಮದೀನಿ. ಬರ್ರಿ, ನೀವು ಒಬ್ಬರ ಏನು ಹೋಗ್ತೀರಿ? ನಿಮ್ಮ ಹೋಟೆಲ್ನು ನಾನು ನೋಡ್ದಂಗೆ ಆಗುತ್ತಾ, ನಿಮ್ಮ ಜೊತೆನೂ ಬಂದಂಗೆ ಆಗುತ್ತಾ. ಬರ್ರಿ, ನಡೆಯುತ್ತಾ ಹೋಗೋಣ. ರೀ ಹಾಗೆ ಊಟ ಎಲ್ಲ ತೊಗೊಂಡು ಮನೆಗೆ ಬರ್ತಾ ಇರ್ತೀರಲ್ಲ, ಹೆಂಗೋ ನಿಮ್ಗೆ ಆಸ್ಪತ್ರೆ ಗೊತ್ತಿದೆಯಲ್ಲ, ಅಲ್ಲಿ ಪಲ್ಲವಿಯವ್ರ ಅತ್ತೆ ಮಾವ ಆಮೇಲೆ ಅವ್ರ ಗಂಡ ಆಮೇಲೆ ನಮ್ಮಮ್ಮ ಎಲ್ಲ ಅಲ್ಲೇ ಅದಾರ, ಅವರಿಗೂ ಊಟ ಕೊಟ್ಟು ಈ ಕಡೆ ಬರ್ತೀರಾ ರೀ? ಹಾಂ ಸರಿ ತಗೋ ಹಾಗೆ ಮಾಡ್ತೇನೆ. ಆ್ಯಕ್ಚುಲಿ ನಾನು ಅದೇ ಹೇಳಬೇಕಂದ್ರೆ ಅಷ್ಟರಲ್ಲಿ ನೀನು ಹೇಳಿದಿ ನೋಡು. ಅವರಿಗೆಲ್ಲ ಊಟ ಕೊಟ್ಟು, ಅವರಿಗೆ ನೀರೆಲ್ಲ ಕೊಟ್ಟು ಊಟ ಕೊಟ್ಟು ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ನಾ ಬರ್ತೀನಿ ತಗೋ. ಅಯ್ಯೋ ಪುಣ್ಯ ಬರಲಿ ರೀ ಅಳಿ, ಅಂದ್ರೆ ಅವ್ರದ್ದು ಊಟದ್ದೆಲ್ಲ ಹೆಂಗೆ ಏನಂತ ಚಿಂತೆ ಹತ್ತಿತ್ತು ನನಗೂ. ಅತ್ಯಾರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಅವ್ರದ್ದು ಊಟದ ವ್ಯವಸ್ಥೆ ಎಲ್ಲ ನಾನು ನೋಡ್ಕೋತೀನಂತ. ಅವ್ರಿಗೆ ಊಟ ಕೊಟ್ಟು ನೀರಿಂದೆಲ್ಲ ವ್ಯವಸ್ಥೆ ಮಾಡಿ ಮತ್ತು ಅಲ್ಲಿರೋದಕ್ಕೆಲ್ಲ ವ್ಯವಸ್ಥೆ ಹೇಗಿದೆ ಏನನ್ನೋದು ನೋಡಿಕೊಂಡು ಬರ್ತೀನಿ ತಗೋರಿ ನಾನು. ಅಲ್ಲೂ ಆಸ್ಪತ್ರೆಗೆ ಏನೋ ಭಾಳ ಮಂದಿನ ಇಟ್ಕೊಳೋದೇ ಇಲ್ಲ ಅಂತ್ರಿ ಅವರು. ಇವತ್ತು ರಾತ್ರಿ ಪಲ್ಲವಿಯ ಗಂಡ ಮತ್ತು ನಮ್ಮ ಅತ್ತೆಯರು ಇಬ್ಬರೇ ಇರ್ಬೋದು ಅಂತ ಅನಿಸ್ತೈತ್ರಿ. ನೀವು ಊಟ ಕೊಟ್ಬಿಡ್ರಿ, ಅವರೆಲ್ಲ ಊಟ ಮಾಡ್ತಾರೆ. ಮಾಡಿ ಆಮೇಲೆ ಅವ್ರ ಅತ್ತಿ ಮಾವ ಅವರೆಲ್ಲ ಮನೆಗೆ ಹೋಗ್ಬೋದು. ಸರಿ ತಗೋರಿ ಅತ್ತರ, ನನ್ನ ಹತ್ರ ಸಂಜೆ ಅವರು ಫೋನ್ ನಂಬರ್ ಇದೆ, ನಾನು ಅವ್ರಿಗೆ ಹೇಳ್ತೀನಿ. ನೀವು ಊಟ ಏನೂ ತರಬೇಡ್ರಿ, ನಾನು ತಂದು ಕೊಡ್ತೀನಿ ಅಂತ ಹೇಳ್ತೀನಿ. ಊಟ ಎಲ್ಲ ಕೊಡ್ತೀನಿ, ಅವರು ಊಟ ಎಲ್ಲಿ ಮಾಡ್ತಾರ ಮಾಡಲಿ. ಇಲ್ಲಾಂದರೆ ನಮ್ಮ ಮನೆಗೆ ಬರ್ತೀನಿ, ನನಗಿದ್ರೆ ಇಲ್ಲಿಗಾದರೂ ಕರ್ಕೊಂಬರ್ತೀನಿ. ಹಂಗೆ ಹೇಳ್ಬಿಡು ಸಾಗರ, ಅಕಸ್ಮಾತ್ ಅವ್ರು ಏನಾರು ಮನೆಗೆ ಬರ್ತೀನಂದ್ರೆ ಕರ್ಕೊಂಬಂದ್ಬಿಡು, ಇಲ್ಲೇ ಊಟ ಮಾಡಿ ಇಲ್ಲೇ ಇರಲಿ ಬೇಕಾದ್ರೆ. ಸರಿ ಮಮ್ಮಿ, ಹಾಗೆ ಮಾಡ್ತೀನಿ ತಗೋರಿ. ನಾನು ಅವ್ರಿಗೆ ಕೇಳ್ತೀನಂತ, ಊಟ ಅಂತ ತೊಗೊಂಡು ಹೋಗ್ತೀನಿ. ಊಟ ನೀರು ಆಮೇಲೆ ಅವರು ಪಲ್ಲವಿ ಅಕ್ಕ ಅವರು ಏನು ತಿಂತಾರೆ ಏನು ಅನ್ನೋದನ್ನು ಅವ್ರಿಗೆ ಕೇಳ್ತೀನಿ, ಕಾಲ್ ಮಾಡಿ ಕೇಳಿ ತೊಗೊಂಡೋಗಿ ಕೊಡ್ತೀನಂತ. ಸರಿ, ಅಷ್ಟು ಮಾಡಿಬಿಡು ಸಾಗರ. ಗವಿ ಬಾ ಹೋಗೋಣ. ಸರಿ ನಡೀರಿ ಮಾವರ. ಅಬ್ಬಾ ಇವಾಗ ಚಿಂತೆ ಬಿಡುತ್ತೆ, ಪಾಪ ಪಲ್ಲವಿಯರ ಅವ್ರದ್ದೆಲ್ಲ ಊಟದ ಹೆಂಗೋ ಏನೋ ಅಂತ ಚಿಂತೆ ಆಗ್ತೈತೆ ನನಗೂ. ಯವ್ವ ನೀನು ತಲೆ ಕೆಡ್ಸ್ಕೊಬೇಡ, ಈಗ ಹೆಂಗೋ ಅವ್ರು ಹೋಗಾರಲ್ಲ, ಅವರಿಗೂ ಊಟ ಗೀಟ ಎಲ್ಲ ಕೊಟ್ಟು ಬರ್ತಾರೆ. ಮನೆಗೆ ಬರ್ತೀನಂದ್ರೆ ಇಲ್ಲಿಗೆ ಕರ್ಕೊಂಬರ್ತಾರೆ ತಗೋರಿ. ಹ್ಞೂನವ್ವ, ಪಾಪ ಅವ್ರದ್ದು ಒಂದು ಚಿಂತೆನೇ ಇತ್ತು ನಮ್ಗೆ, ಈಗ ಚಿಂತೆ ಬಗ್ಗೆ ಹರಿತು ಬಿಡು. ಅಂದಂಗೆ ನಿಮ್ಮ ಅತ್ತೆಯರೆಲ್ಲ ಹೋದ್ರಲ್ಲ, ಇದಕ್ಕೆ ಮಾವರು ಕರೆಯಾಕ ಕುಂತಿದ್ರಂತ, ಅದಕ್ಕೆ ಅತ್ತೆಯರು ಮತ್ತು ಖುಷಿ ಇರೋದು ಬರ್ತಾರೆ ಇನ್ನೇನು. ಇವತ್ತಂತೂ ಆರಾಮಾಗಿ ಮಾತಾಡ್ಕೊತ ಕೂತ್ಕೊಳ್ಳೋಣ್ರಿ. ಅವ್ರೇನೋ ಊಟ ತರೋದು ಲೇಟ್ ಆಗುತ್ತೆ ಅಲ್ಲಿ ತನಕ. ಯವ್ವ ಮತ್ತು ನಮ್ಮ ಊರಾಗ ಏನೇನು ನಡೆದೈತಿ ಏನನ್ನೋದು ಹೇಳ್ಬೇ. ನಂಗಂತೂ ನಮ್ಮ ಊರನ್ನ ಸುದ್ದಿ ಕೇಳ್ತಾನೆ ಇರ್ಬೇಕು ಅನಿಸ್ತೈತಿ, ಒಟ್ಟ ಬೇಸರನ ಆಗಂಗಿಲ್ಲ. ಹಂಗವ ಅದು ತವ್ರ ಮನೆ ಬಿಟ್ಟು ಬಂದಮೇಲೆ ತವ್ರ ಮನೆ ಊರಿಂದ ಸುದ್ದಿ ಕೇಳ್ಬೇಕಂದ್ರೆ ಭಾಳ ಖುಷಿ. ನಿಜ ಚಿಕ್ಕಿ, ಅಂದಂಗೆ ಮನೆಯಾಗೆಲ್ಲ ಆರಾಮದಿರಲ್ಲ, ಮತ್ತೇನು ತೊಂದರೆ ಏನೂ ಇಲ್ಲಲ್ಲ ದುಡ್ಡಿಂದು ಆಮೇಲೆ ಅದು ಇದು? ಇಲ್ಲವ ಇಲ್ಲ, ಮನೆಯಾಗೆಲ್ಲ ಆರಾಮೈತಿ, ದುಡ್ಡಿಂದು ಏನು ಸಮಸ್ಯೆ ಇಲ್ಲ, ಮತ್ತೇನು ಜಗಳ ಏನಿಲ್ಲ, ಎಲ್ಲರೂ ಆರಾಮದಿ ತಗೋ, ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿಯವ್ವ, ಒಟ್ನಲ್ಲಿ ನೀವೆಲ್ಲರೂ ಆರಾಮಾಗಿದ್ರೆ ಇಲ್ಲಿ ನಾನು ಆರಾಮಾಗಿರ್ತೀನಿ. ನೀನು ಆರಾಮಾಗಿರವ, ಈ ಟೈಮ್ನಾಗ ಇಲ್ಲದೆಲ್ಲ ಯೋಚನೆ ಮಾಡಬಾರ್ದು. ನೀ ಆರಾಮಾಗಿರ, ನಾವು ಎಲ್ಲರೂ ಅಲ್ಲಿ ಆರಾಮಾಗಿ ಅದೀವಿ. ನಮಗೇನು ಒಬ್ಬರು ಇದ್ದ ಇರ್ತೀವಿ, ನಾವೆಲ್ಲರೂ ಆರಾಮದೀವಿ. ನೀ ಆ ಕಡೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಸರಿ ಚಿಕ್ಕಿ, ಆಯಿತು.